ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಒಂದು ಚಾಪ್ಟರಲ್ಲಿ ಬರುವಂಥ ಪ್ರಮೇಯಗಳು, ಎಕ್ಸಾಂಪಲ್ಗಳು ಮತ್ತು ಎಕ್ಸಸೈಸನ್ನು ಈ ಒಂದು ವಿಡಿಯೋ ಸರಣಿಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರಿಗೆಲ್ಲ ಯೂಸ್ ಇದೆ ಅನ್ನುವಂಥವ್ರು ದಯವಿಟ್ಟು ನಮ್ಮ ಚಾನಲ್ಗೆ ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ಪ್ರತಿಯೊಂದು ಚಾಪ್ಟರ್ ಕೂಡ TET, GPSR, HSTR ಎಕ್ಸಾಮ್ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟ್ರಾಗಿ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಇವಾಗ ಸ್ಟಡಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಸಮಾಂತರ ಚತುರ್ಭುಜ ಮತ್ತು ಅದರ ವಿಸ್ತೀರ್ಣಗಳು. ಸಮಾಂತರ ಚತುರ್ಭುಜಗಳು, ಅದರ ಗುಣಲಕ್ಷಣಗಳು ಏನು, ಅದರ ಬಗ್ಗೆ ಡೀಟೇಲ್ ಆಗಿ ಹಿಂದಿನ ಒಂದು ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚತುರ್ಭುಜಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ವಿಡಿಯೋಸ್ಗಳನ್ನು ನೋಡ್ಬೋದು. ಇವಾಗ ನಾವು ವಿಸ್ತೀರ್ಣ ಅಂತ ಕರಿಬೇಕಾದ್ರೆ ಯಾವುದಕ್ಕೆ ನಾವು ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ ಅಂತ ಮೊದಲೇದಾಗಿ ನೋಡೋದಾದರೆ, ಓಕೆ, ಒಂದು ಸರಳ ಆವೃತ್ತ ಆಕೃತಿಯಿಂದ ಆವರಿಸಲ್ಪಟ್ಟ ಸಮತಲ ಭಾಗಕ್ಕೆ ನಾವು ಆಕೃತಿ ಅಥವಾ ಸಮತಲ ಆಕೃತಿ ಪ್ರದೇಶ ಅಂತ ಹೇಳಿ ಕರಿತೀವಿ. ಈ ಒಂದು ಆಕೃತಿಯ ವಿಸ್ತೀರ್ಣ ಅಂತ ನಾವು ಕನ್ಸಿಡರ್ ಮಾಡಿದಾಗ ಆ ಒಂದು ಆಕೃತಿಯ ಉದ್ದ ಅಗಲ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಆ ಉದ್ದ ಅಗಲಕ್ಕೆ ಸಂಬಂಧಿಸಿದ ಹಾಗೆ ಆ ಒಂದು ಸರಳ ಆಕೃತಿ ಆವರಿಸಲ್ಪಟ್ಟ ಸಮತಲ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ, ಒಂದು ಪ್ರದೇಶ ಅಂತೇಳಿ ಕರಿತೀವಿ. ಆ ಪ್ರದೇಶದ ಒಂದು ಅಳತೆಯನ್ನು ನಾವು ಮಾಡ್ತೀವಲ್ಲ, ಅದಕ್ಕೆ ನಾವು ವಿಸ್ತೀರ್ಣ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇವಾಗ ಎರಡು ಆಕೃತಿಗಳು ಸಮಾನವಾಗಿದ್ದರೆ ಅಥವಾ ಸರ್ವಸಮ ಅಂತ ಕರಿಬೇಕಾದ್ರೆ ಯಾವ ರೀತಿಯಾಗಿ ಕರಿತೀವಪ್ಪ ಅಂದರೆ, ಎರಡು ಆಕೃತಿಗಳು ಒಂದೇ ಆಕಾರ ಮತ್ತು ಗಾತ್ರವನ್ನು ಹೊಂದಿರಬೇಕು. ಅಂತಹ ಆಕೃತಿಗಳಿಗೆ ನಾವು ಸರ್ವಸಮ ಆಕೃತಿಗಳಂಥೇಳಿ ಕರಿತೀವಿ. ಒಂದೇ ಆಕಾರವನ್ನು ಹೊಂದಿರಬೇಕು, ಒಂದೇ ಗಾತ್ರವನ್ನು ಕೂಡ ಹೊಂದಿರಬೇಕು. ಈ ರೀತಿಯಾಗಿರುವಂಥ ಆಕೃತಿಗಳಿಗೆ ನಾವು ಸರ್ವಸಮ ಅಂತ ಕರಿತೀವಿ. ಇದರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ ತ್ರಿಭುಜಗಳ ಚಾಪ್ಟರ್ ಮತ್ತು ಚತುರ್ಭುಜಗಳ ಚಾಪ್ಟರ್ನಲ್ಲಿ. ಸೊ ಅದನ್ನು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಆ ಒಂದು ವಿಡಿಯೋಸ್ಗಳನ್ನು ಅಥವಾ ಆ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ನೀವು ನೋಡ್ಕೋಬೋದು. ಓಕೆ, ಇವಾಗ ನೆಕ್ಸ್ಟ್ ಹೋಗೋಣ. ಓಕೆ, ಇವಾಗ ಮೊದಲೇದಾಗಿ ಹಿಂದಿನ ಒಂದು ಆಕೃತಿಯನ್ನು ನೋಡ್ತಾ ಇದ್ವಿ. ಓಕೆ, ಇವಾಗ ಎರಡು ಆಕೃತಿಗಳನ್ನು ನೋಡ್ತಾ ಇದ್ದೀವಿ. ಈ ಆಕೃತಿಗಳಿಗೆ ನಾವು ಸರ್ವಸಮ ಆಕೃತಿ ಅಂತ ಹೇಳಿ ಕರಿತೀವಿ. ಇವಾಗ A ಮತ್ತು B ಎರಡು ಆಕೃತಿಗಳು ಸರ್ವಸಮವಾಗಿದ್ದಾವೆ. ಯಾಕಂದರೆ ಇವು ಆಕಾರ ಮತ್ತು ಗಾತ್ರದಲ್ಲಿ ಒಂದೇ ರೀತಿಯಾಗಿವೆ. ಒಂದೇ ರೀತಿಯಾಗಿದ್ದಾಗ ಇವುಗಳ ವಿಸ್ತೀರ್ಣಗಳು ಕೂಡ ಏನಾಗಿರುತ್ತೆ, ಸಮಾನವಾಗಿರ್ತದೆ. ಈ ಒಂದು ಹೇಳಿಕೆಯನ್ನು ನಾವು ವಿಲೋಮವಾಗಿ ನೋಡ್ತಾ ಹೋದಾಗ ಎರಡು ಸಮಾನ ವಿಸ್ತೀರ್ಣವನ್ನು ಹೊಂದಿರುವಂಥ ಆಕೃತಿಗಳು ಸರ್ವಸಮವಾಗಿರ್ತವೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಎರಡು ಸರ್ವಸಮ ಆಕೃತಿಗಳು ಸಮಾನ ವಿಸ್ತೀರ್ಣವನ್ನು ಹೊಂದಿರ್ತವೆ ಅಂತ ಹೇಳ್ಬೋದು. ಅದರ ವಿಲೋಮ ಏನಾಗಿರುತ್ತೆ ಅಂದರೆ ಸತ್ಯವಾಗಿರೋದಿಲ್ಲ. ಅಂದರೆ ಸಮಾನ ವಿಸ್ತೀರ್ಣ ಹೊಂದಿರುವಂಥ ಎರಡು ಆಕೃತಿಗಳು ಸರ್ವಸಮವಾಗಿರಬೇಕಾಗಿಲ್ಲ ಎನ್ನುವಂಥದ್ದು ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗ್ತದೆ. ಓಕೆ, ಇವಾಗ ಇಲ್ಲಿ ಕೊಟ್ಟಿದ್ದಾರೆ A ಮತ್ತು B ಎರಡು ಆಕೃತಿಗಳು ಸರ್ವಸಮವಾದರೆ ಅವುಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ ಅಂದರೆ ಸಮವಾಗಿರ್ತವೆ. ಅವು ಸಮವಾಗಿರಲೇಬೇಕು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಅದರ ಹೇಳಿಕೆಯ ವಿಲೋಮ ಸತ್ಯವಾಗಿರೋದಿಲ್ಲ. ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದರೆ, ಇದರ ಒಂದು ವಿಲೋಮವನ್ನು ಹೇಳೋದಾದರೆ, ಸಮಾನ ವಿಸ್ತೀರ್ಣವನ್ನು ಹೊಂದಿರುವಂಥ ಎರಡು ಆಕೃತಿಗಳು ಸರ್ವಸಮವಾಗಿರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಇವು ಏನಾಗಿದ್ದಾವಪ್ಪ ಅಂದರೆ ಎರಡು ವಿಸ್ತೀರ್ಣಗಳು ಒಂದೇ ಇದ್ದಾವೆ, ಬಟ್ ಎರಡು ಆಕೃತಿಗಳು ಸರ್ವಸಮವನ್ನು ಹೊಂದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೀವು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀರಿ. ಸೊ ಈ ಎರಡು ವಿಸ್ತೀರ್ಣ ಒಂದೇ ಆಗಿರುವಂಥ ಆಕೃತಿಗಳು ಒಂದೇ ಸರ್ವಸಮವಾಗಿರಬೇಕಿಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ಆಕೃತಿಗಳ ನಡುವೆ ಯಾವ ರೀತಿಯಾದ ಸಂಬಂಧ ಇದೆ ಅಂತ ನಾವು ಆಕೃತಿಗಳನ್ನು ಡಿಸ್ಕಸ್ ನೋಡ್ತಾ ಹೋಗೋಣ. ಇವಾಗ ಕೆಲವೊಂದು 4 ಆಕೃತಿಗಳನ್ನು ಕೊಟ್ಟಿದ್ದಾರೆ. ಈ ಆಕೃತಿಗಳಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂತಹ ಆಕೃತಿಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದಾಗಿ ನಾವು ನೋಡೋದಾದರೆ, ಇವಾಗ 9.4ರಲ್ಲಿ ಮೊದಲೇ ಇದನ್ನು ನೋಡೋಣ. ABCD ಒಂದು ಸಮಾಂತರ ಚತುರ್ಭುಜ ಇದೆ. ಅದೇ ರೀತಿಯಾಗಿ EFCD ಅನ್ನುವಂಥದ್ದು ಒಂದೇ ಸಾಮಾನ್ಯ ಬಾಹು ಹೊಂದಿರುವಂತಹ, ಇವಾಗ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ.
ಇ ಎಫ್ ಸಿ ಡಿ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ. ಈ ಎರಡು ಆಕೃತಿಗಳಿಗೆ ಡಿ ಸಿ ಎನ್ನುವಂಥದ್ದು ಸಾಮಾನ್ಯ ಪಾದವನ್ನು ಹೊಂದಿದೆ. ಅದೇ ರೀತಿಯಾಗಿ ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯ. ಓಕೆ, ಸಾರಿ, ಇದನ್ನು ಸಮಾಂತರ ಆಕೃತಿ ಅಂದರೆ ಇದು ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯ ಇದೆ ಮತ್ತು ಒಂದು ಸಮಾಂತರ ಚತುರ್ಭುಜ ಇದೆ ಇ ಎಫ್ ಸಿ ಡಿ ಎನ್ನುವಂಥದ್ದು. ಈ ಎರಡೂ ಆಕೃತಿಗಳಿಗೆ ಬಿ ಸಿ ಎನ್ನುವಂಥದ್ದು ಸಾಮಾನ್ಯ ಪಾದ ಇದೆ. ಈ ಎರಡೂ ಆಕೃತಿಗಳು ಒಂದೇ ಪಾದದ ಮೇಲೆ ನಿಂತಿದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು. ಎರಡನೇ ಆಕೃತಿಯನ್ನು ನೋಡೋಣ. ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಎಮ್ ಎನ್ ಆರ್ ಎಸ್ ಅನ್ನುವಂಥದ್ದು ಎರಡೂ ಕೂಡ ಸಮಾಂತರ ಚತುರ್ಭುಜ ಇದ್ದಾವೆ. ಇವುಗಳ ಪಾದ ಒಂದೇ ಇದೆ. ಎಸ್ ಆರ್ ಎನ್ನುವಂಥದ್ದು ಪಾದ ಒಂದೇ ಇದೆ. ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಎರಡೂ ತ್ರಿಭುಜಗಳು ಬಿ ಸಿ ಎನ್ನುವಂಥ ಪಾದದ ಮೇಲೆ ನಿಂತಿದ್ದಾವೆ. ಅದೇ ರೀತಿಯಾಗಿ ನಾಲ್ಕನೇ ಚಿತ್ರವನ್ನು ನೋಡಿ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ಪಿ ಡಿ ಸಿ ಎನ್ನುವಂಥದ್ದು ತ್ರಿಭುಜ ಇದೆ. ಈ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ಎರಡೂ ಕೂಡ ಡಿ ಸಿ ಎನ್ನುವಂಥದ್ದು ಪಾದದ ಮೇಲೆ ನಿಂತಿದ್ದಾವೆ. ಅದೇ ರೀತಿಯಾಗಿ ಮುಂದುವರೆದು ಇನ್ನಷ್ಟು ಚಿತ್ರಗಳನ್ನು ಆಕೃತಿಗಳನ್ನು ಗಮನಿಸ್ತಾ ನೋಡ್ತಾ ಹೋಗೋಣ. ಇವಾಗ ಮೊದಲೇ ಆಕೃತಿಯನ್ನು ನೋಡೋಣ. 9.5ರಲ್ಲಿ ಮೊದಲೇ ಆಕೃತಿ ತ್ರಾಪಿಜ್ಯ ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯ ಇದೆ. ಅದೇ ರೀತಿಯಾಗಿ ಎ ಬಿ ಸಿ ಡಿ ಎನ್ನುವಂಥದ್ದು ತ್ರಾಪಿಜ್ಯ ಇದೆ. ಇ ಎಫ್ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಈ ಎರಡು ಸಮಾಂತರ ಚತುರ್ಭುಜ ಮತ್ತು ತ್ರಾಪಿಜ್ಯಕ್ಕೆ ಡಿ ಸಿ ಎನ್ನುವಂಥದ್ದು ಒಂದು ಸಾಮಾನ್ಯ ಪಾದ ಮೇಲಿರುವುದು. ಈ ಡಿ ಸಿ ಎನ್ನುವಂಥದ್ರ ಮೇಲೆ ಈ ಎರಡು ಆಕೃತಿಗಳು ನಿಂತಿದ್ದಾವೆ. ಹಾಗಾದರೆ ಎ ಬಿ ಎರಡು ಶೃಂಗಗಳು, ಎ ಬಿ ಸಿ ಡಿ ತ್ರಾಪಿಜ್ಯ ಮತ್ತು ಇ ಎಫ್ ಶೃಂಗಗಳು. ಈ ಒಂದು ನೋಡಿ, ಎ ಬಿ ಸಿ ಎನ್ನುವಂಥ ಎರಡು ಶೃಂಗಗಳು, ಇದು ತ್ರಾಪಿಜ್ಯ ಎ ಬಿ ಸಿ ಡಿಯಿಂದ, ಮತ್ತು ಇ ಎಫ್ ಎನ್ನುವಂಥ ಎರಡು ಶೃಂಗಗಳು, ಇದು ಇ ಎಫ್ ಸಿ ಡಿ ಎನ್ನುವಂಥ ಸಮಾಂತರ ಚತುರ್ಭುಜ. ಈ ಶೃಂಗಗಳನ್ನು ನೋಡಿದಾಗ ಇವು ಡಿ ಸಿಗೆ ಏನಾಗಿದ್ದಾವೆ, ಡಿ ಸಿ ಎನ್ನುವಂಥ ಪಾದಕ್ಕೆ ಅಭಿಮುಖವಾಗಿವೆ. ಈ ಎರಡು ಶೃಂಗಗಳು ಏನಾಗಿದ್ದಾವಪ್ಪ ಅಂದರೆ ಎ ಎಫ್ ರೇಖೆಯ ಮೇಲಿವೆ. ಹಾಗಾದರೆ ಡಿ ಸಿಯ ಪಾದಕ್ಕೆ ಎರಡು ಕೂಡ ಸಮಾನಾಂತರವಾಗಿವೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ತ್ರಾಪಿಜ್ಯ. ಇವಾಗ ಎ ಬಿ ಸಿ ಡಿ ಅನ್ನುವಂಥ ತ್ರಾಪಿಜ್ಯ ಇದೆ. ಅದೇ ರೀತಿಯಾಗಿ ಇ ಎಫ್ ಸಿ ಡಿ ಅನ್ನುವಂಥದ್ದು ಸಮಾಂತರ ಚತುರ್ಭುಜ ಇದೆ. ಇದು ಡಿ ಸಿಯ ಪಾದದ ಮೇಲೆ ನಿಂತಿದೆ, ಸಮಾನಾಂತರ. ಈ ಡಿ ಸಿ ಅನ್ನುವಂಥದ್ದು ಎ ಎಫ್ ಸಮಾನಾಂತರ ರೇಖೆಗೆ ಮೇಲಿದೆ. ಇವಾಗ ಎ ಎಫ್ ಮತ್ತು ಡಿ ಸಿಗಳ ನಡುವೆ ಎ ಬಿ ಸಿ ಡಿ ಅನ್ನುವಂಥ ತ್ರಾಪಿಜ್ಯ ಮತ್ತು ಇ ಎಫ್ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜ ಎರಡನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ನೋಡಿ, ಡಿ ಸಿ ಪಾದ, ಇ ಎಫ್ ಎನ್ನುವಂಥದ್ದು ರೇಖೆ, ಡಿ ಸಿ ಮತ್ತು ಎ ಎಫ್ಗಳ ಮಧ್ಯದಲ್ಲಿ ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯ ಆಕೃತಿ ಇದೆ. ಇ ಎಫ್ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆಕೃತಿ ಇದೆ. ಅದೇ ರೀತಿಯಾಗಿ ಮುಂದಿನ ಚಿತ್ರವನ್ನು ಗಮನಿಸೋಣ. ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಸಮಾಂತರ ಚತುರ್ಭುಜ, ಎಮ್ ಎನ್ ಆರ್ ಎಸ್ ಅನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ. ಈ ಎರಡು ಆಕೃತಿಗಳು ಎಸ್ ಆರ್ ಪಾದದ ಮೇಲೆ ನಿಂತಿವೆ. ಎಸ್ ಆರ್ ಎನ್ನುವಂಥದ್ದು ಪಿ ಎನ್ಗೆ ಏನಿದೆ, ಸಮಾನಾಂತರದಲ್ಲಿದೆ. ಹಾಗಾದರೆ ಈ ಎರಡು ಆಕೃತಿಗಳು ಏನಿದಾವಪ್ಪ ಅಂದರೆ ಎಸ್ ಆರ್ ಮತ್ತು ಪಿ ಎನ್ ಎಸ್ ಆರ್ ಮತ್ತು ಪಿ ಎನ್ ರೇಖೆಗಳ ಮಧ್ಯೆ ಈ ಎರಡು ಆಕೃತಿಗಳು ಇವೆ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್, ಪಿ ಕ್ಯೂನ ಶೃಂಗಗಳು ಮತ್ತು ಎಮ್ ಎನ್ ಎರಡು ಶೃಂಗಗಳು ಏನಿದ್ದಾವೆ ಎಸ್ ಆರ್ಗೆ ಅಭಿಮುಖವಾಗಿವೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಎರಡು ಆಕೃತಿಗಳು ಸಮಾನ ಪಾದವನ್ನು ಹೊಂದಿದರೆ ಅದರ ಅಭಿಮುಖ ಶೃಂಗಗಳು ಕೂಡ ಏನಾಗಿರ್ತವೆ, ಅಭಿಮುಖವಾಗಿರ್ತವೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇದನ್ನು ಯಾಕೆ ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಮುಂದಿನ ಒಂದು ಎಕ್ಸಸೈಸ್ ಏನು ಸಾಲ್ವ್ ಮಾಡ್ತೀವಿ ಅದರಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ಗಳು ಬರ್ತಿದ್ದಾವೆ. ಅದಕ್ಕಾಗಿ ಈ ಒಂದು ಕಾನ್ಸೆಪ್ಟನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಮೂರನೇ ಚಿತ್ರವನ್ನು ನೋಡೋಣ. ಎ ಬಿ ಸಿ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಡಿ ಬಿ ಸಿ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ ಇದೆ. ಎರಡೂ ಕೂಡ ಬಿ ಸಿ ಎನ್ನುವಂಥದ್ದು ಪಾದದ ಮೇಲಿದ್ದಾವೆ. ಓಕೆ, ಇವಾಗ ಒಂದು ಸಮಾಂತರ ರೇಖೆಗಳಾದ ಇವಾಗ ಈ ಎರಡೂ ತ್ರಿಭುಜಗಳಿಗೆ ಒಂದು ಸಮಾಂತರ ರೇಖೆಯನ್ನು ನಾವು ತೆಗೆದುಕೊಂಡಾಗ ಇದು ಎ ಡಿ ಆಗಿರುತ್ತೆ. ಬಿ ಸಿ ಎನ್ನುವಂಥದ್ದು ಎ ಡಿಗೆ ಏನಾಗಿದೆ,
ಅಭಿಮುಖವಾಗಿದೆ. ಈ ಎರಡು ತ್ರಿಭುಜಗಳು ಎ ಡಿ ಮತ್ತು ಬಿ ಸಿಗಳ ಮಧ್ಯದಲ್ಲಿವೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಇವಾಗ ನೆಕ್ಸ್ಟ್ ಚಿತ್ರ ಸಮಾಂತರ ಚತುರ್ಭುಜ. ಇಲ್ಲಿ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇಲ್ಲಿ ಉಂಟಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಚಿತ್ರವನ್ನು ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ಅಂತ ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಪಿ ಡಿ ಸಿ ಅನ್ನುವಂಥದ್ದು ಒಂದು ತ್ರಿಭುಜ ಇದೆ. ಈ ಎರಡು ಆಕೃತಿಗಳು ಡಿ ಸಿ ಪಾದದ ಮೇಲೆ ನಿಂತಿವೆ. ಈ ಡಿ ಸಿ ಪಾದ ಎನ್ನುವಂಥದ್ದು ಎ ಪಿ ರೇಖೆಗೆ ಅಭಿಮುಖವಾಗಿದೆ. ಎ ಪಿ ರೇಖೆ ಡಿ ಸಿ ಈ ಎರಡರ ಮಧ್ಯೆ ಏನಿದೆ, ಎ ಬಿ ಸಿ ಡಿ ಅನ್ನುವಂಥ ಒಂದು ಸಮಾಂತರ ಚತುರ್ಭುಜ ಮತ್ತು ಪಿ ಡಿ ಸಿ ಅನ್ನುವಂಥದ್ದು ಒಂದು ತ್ರಿಭುಜ ಇದೆ. ಈ ಎರಡು ಆಕೃತಿಗಳೇನಿದ್ದಾವೆ ಎ ಪಿ ಮತ್ತು ಡಿ ಸಿಗಳ ನಡುವೆ ಇದ್ದಾವೆ. ಹಾಗಾದರೆ ನಾವು ಈ ಒಂದು ಕಾನ್ಸೆಪ್ಟನ್ನು ತಿಳ್ಕೊಬೇಕಾಗತ್ತೆ. ಏನಂದರೆ ಎರಡು ಆಕೃತಿಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇದೆ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ಹಾಗಾದರೆ ಅವುಗಳು ಒಂದೇ ಪಾದದ ಮೇಲಿದ್ದು ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು ಪಾದಕ್ಕೆ ಸಮಾನಾಂತರವಾಗಿರುವ ರೇಖೆಯ ಮೇಲಿರಬೇಕಾಗುತ್ತದೆ ಎನ್ನುವಂಥದ್ದು ನಾವು ತಿಳ್ಕೊಬೇಕಾಗ್ತದೆ. ಈ ಎಲ್ಲ ಪ್ರತಿಯೊಂದು ಆಕೃತಿಯನ್ನು ನೋಡ್ತಾ ಹೋಗೋಣ. ಈ ಆಕೃತಿಗಳೇನಿದಾವಪ್ಪ ಅಂದರೆ ಒಂದೇ ಪಾದವನ್ನು ಸಾಮಾನ್ಯ ಪಾದವನ್ನು ಹೊಂದಿದ್ದಾವೆ. ಓಕೆ, ಸಾಮಾನ್ಯ ಪಾದ ಹೊಂದಿದ್ದು ಇದಕ್ಕೆ ಸಮಾನಾಂತರ ರೇಖೆ ಏನಿದೆ ಆ ಸಮಾನಾಂತರ ರೇಖೆಗಳಲ್ಲಿ ಉಂಟಾದ ಶೃಂಗಗಳು ಕೂಡ ಏನಿರ್ತಾವಪ್ಪ ಅಂದರೆ ಈ ಪಾದಕ್ಕೆ ಅಭಿಮುಖವಾಗಿರ್ತವೆ. ಹಾಗಾದರೆ ಈ ಪಾದಕ್ಕೆ ಅಭಿಮುಖವಾಗಿರುವಂಥ ಶೃಂಗಗಳು ಪಾದಕ್ಕೆ ಸಮಾನಾಂತರ ರೇಖೆ ಮೇಲೆ ಇರ್ತವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಹಾಗಾದರೆ ಕೆಲವೊಂದಿಷ್ಟು ಆಕೃತಿಗಳನ್ನು ನೋಡ್ತಾ ಹೋಗೋಣ. ಅವು ಏನಾಗಿರ್ತಾವಪ್ಪ ಅಂದರೆ ಎರಡು ಆಕೃತಿಗಳು ಒಂದೇ ಪಾದವನ್ನು ಹೊಂದಿರ್ತವೆ, ಬಟ್ ಸಮಾಂತರ ರೇಖೆಗಳ ನಡುವೆ ಇರೋದಿಲ್ಲ ಮತ್ತು ಅಭಿಮುಖವಾಗಿರುವಂಥ ಶೃಂಗಗಳಿಗೆ ಪಾದಕ್ಕೆ ಸಮಾಂತರವಾದ ರೇಖೆಯ ಮೇಲೆ ಇರೋದಿಲ್ಲ. ಆ ರೀತಿಯಾದ ಆಕೃತಿಗಳನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಇವಾಗ ಇಲ್ಲಿ ಚಿತ್ರಗಳಿದ್ದಾವೆ 9.6 ಅಂತ. ಇಲ್ಲಿ ಮೊದಲೇ ಚಿತ್ರವನ್ನು ಗಮನಿಸೋಣ. ಪಿ ಕ್ಯೂ ಆರ್ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಡಿ ಕ್ಯೂ ಆರ್ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ ಇದೆ. ಈ ಎರಡು ತ್ರಿಭುಜಗಳು ಕ್ಯೂ ಆರ್ ಸಾಮಾನ್ಯವಾದ ಪಾದವನ್ನು ಹೊಂದಿದ್ದಾವೆ. ಆದರೆ ಈ ಕ್ಯೂ ಆರ್ ಎನ್ನುವಂಥದ್ದು ಇಲ್ಲಿ ಎಲ್ ರೇಖೆಗೆ ಏನಾಗಿದೆ, ಸಮಾನಾಂತರವಾಗಿ ಹೊಂದಿಲ್ಲ. ಸಮಾಂತರ ರೇಖೆ ಇಲ್ಲಿ ಹೊಂದಿಲ್ಲ. ಈ ಎರಡು ಶೃಂಗಗಳು ಬೇರೆ ಬೇರೆ ಆಗಿದ್ದಾವೆ. ಆದ್ದರಿಂದ ಒಂದು ಜೊತೆ ಸಮಾಂತರ ರೇಖೆ ಎಲ್ ಮತ್ತು ಕ್ಯೂ ಆರ್ಗಳ ನಡುವೆ ಇದೆ ಅಂತ ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಡಿ ಕ್ಯೂ ಆರ್ಗಳು ಎರಡು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇಲ್ಲ ಅಂತ ನಾವಿಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ಎರಡನೇ ಚಿತ್ರವನ್ನು ಗಮನಿಸೋಣ. ಇಲ್ಲಿ ಸಮಾಂತರ ಚತುರ್ಭುಜ ಇ ಎಫ್ ಜಿ ಎಚ್ ಅನ್ನುವಂಥದ್ದು, ಇನ್ನೊಂದು ಎಮ್ ಎನ್ ಜಿ ಎಚ್ ಅಂತ ಇದೆ. ಇಲ್ಲಿ ಇ ಎಫ್ ಎನ್ನುವಂಥದ್ದು ಜಿ ಎಚ್ಗೆ ಸಮಾನಾಂತರದಲ್ಲಿದೆ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಹೋದಾಗ ಮುಂದಿನ ಒಂದು ಚಿತ್ರವನ್ನು ನೋಡೋಣ. ಇಲ್ಲಿ ಇ ಎಫ್ ಎನ್ನುವಂಥದ್ದು ಜಿ ಎಚ್ಗೆ ಸಮಾನಾಂತರದಲ್ಲಿದೆ. ಮುಂದಿನ ಚಿತ್ರವನ್ನು ನೋಡೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಇ ಎಫ್ ಸಿ ಡಿ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಇಲ್ಲಿ ಎ ಬಿ ಮತ್ತು ಡಿ ಸಿಗಳ ರೇಖೆಗಳ ನಡುವೆ ಈ ಎರಡು ಆಕೃತಿಗಳಿದ್ದಾವೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಯಾಕಂದರೆ ಈ ಆಕೃತಿ ವ್ಯತ್ಯಾಸವನ್ನು ಹೊಂದಿದೆ. ಇಲ್ಲಿ ಇ ಎಫ್ ಎನ್ನುವಂಥದ್ದು ಒಂದು ಸಮಾಂತರ ರೇಖೆ ಇದೆ, ಎ ಬಿ ಎನ್ನುವಂಥದ್ದು ಇನ್ನೊಂದು ಸಮಾಂತರ ರೇಖೆ ಇದೆ. ಈ ಡಿ ಸಿಗೆ ಯಾವುದಾದ್ರೂ ಒಂದು ಸಮಾನಾಂತರ ರೇಖೆಯನ್ನು ನಾವು ಹೋಲಿಕೆ ಮಾಡಿ ಹೇಳಬೇಕಾಗ್ತದೆ. ಅಲ್ಲಿ ಎರಡು ಬೇರೆ ಬೇರೆ ಸಮಾಂತರ ಆಕೃತಿಗಳು ಇರೋದ್ರಿಂದ ಇಲ್ಲಿ ಎರಡು ಆಕೃತಿಗಳು ಸಾಮಾನ್ಯ ಪಾದವನ್ನು ಹೊಂದಿದೆ ಡಿ ಸಿ. ಆದರೆ ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯೆ ಈ ಎರಡು ಆಕೃತಿಗಳು ಇಲ್ಲ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಮುಂದುವರೆದು ಇನ್ನೂ ಎರಡು ಆಕೃತಿಗಳಿದ್ದಾವೆ ನೋಡಿ. ಇಲ್ಲಿ ಎ ಬಿ ಸಿ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಡಿ ಬಿ ಸಿ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ ಇದೆ. ಇಲ್ಲಿ ಬಿ ಸಿ ಮತ್ತು ಬಿ ಇ ಬೇರೆ 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 ಪಾದವನ್ನು ಹೊಂದಿದ್ದಾವೆ. ಈ ಎರಡು ಒಂದೇ ಸಮಾಂತರ ರೇಖೆ ಮೇಲಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಸಾಮಾನ್ಯ ಪಾದವನ್ನು ಹೊಂದಿಲ್ಲ. ಈ ಆಕೃತಿ ಕೂಡ ಸಾಮಾನ್ಯ ಪಾದವನ್ನು ಹೊಂದಿಲ್ಲ. ಓಕೆ, ಇವಾಗ ಹಿಂದೆ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಆಕೃತಿಗಳ ಬಗ್ಗೆ ತಿಳ್ಕೊಂಡ್ರೆ, ಇವಾಗ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಸಮಾಂತರ ಚತುರ್ಭುಜಗಳ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಗ್ರಾಫ್ ಒಂದನ್ನು ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಪಿ ಕ್ಯೂ ಆರ್ ಎಸ್ ಎನ್ನುವಂಥದ್ದು
ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಇಲ್ಲಿ ಎರಡು ಚತುರ್ಭುಜಗಳು, ಸಮಾಂತರ ಚತುರ್ಭುಜಗಳು ಡಿ ಸಿ ಎನ್ನುವಂಥ ಪಾದದ ಮೇಲೆ ನಿಂತಿದ್ದೇವೆ. ಈ ಡಿ ಸಿ ಎನ್ನುವಂಥದ್ದಕ್ಕೆ ಪಿ ಬಿ ಎನ್ನುವಂಥದ್ದು ಸಮಾನಾಂತರ ರೇಖೆ ಇದೆ. ಇವಾಗ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವಂಥ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಏನಾಗಿರ್ತಾವಪ್ಪ ಅಂದರೆ ಸಮನಾಗಿರ್ತವೆ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಎರಡು ಸಮಾಂತರ ಚತುರ್ಭುಜಗಳು ವಿಸ್ತೀರ್ಣಗಳು ಸಮನಾಗಿರ್ತವೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಓಕೆ, ಇವಾಗ ಒಂದು ಚಿತ್ರ ಇದೆ. ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಈ ಒಂದು ಚತುರ್ಭುಜದಲ್ಲಿ ತ್ರಿಭುಜ ಎ ಡಿ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಆವಾಗ ಇದರ ಸರ್ವಸಮವಾಗುವಂತೆ ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ಎನ್ನುವಂಥ ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಇವುಗಳನ್ನು ಎ ಡ್ಯಾಶ್ ಡಿ ಡ್ಯಾಶ್ ಎ ಡ್ಯಾಶ್ ಡಿ ಡ್ಯಾಶ್ನಲ್ಲಿ ಬಿ ಸಿ ಎಂಬುವಂಥ ಪಾದದ ಮೇಲೆ ನಿಂತಿದೆ. ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಇ ಡ್ಯಾಶ್ ಮತ್ತು ಸಿ ಡಿ ಅನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಇವುಗಳಿಗೆ ಸಾಮಾನ್ಯ ಪಾದ ಡಿ ಸಿ ಇದೆ. ಎ ಇ ಡ್ಯಾಶ್ ಎನ್ನುವಂಥದ್ದು ಡಿ ಸಿಗೆ ಸಮಾನಾಂತರದಲ್ಲಿದೆ. ಇವು ಎರಡು ರೇಖೆಗಳ ಒಂದೇ ಪಾದ ಮತ್ತು ಎ ಇ ಡ್ಯಾಶ್ ಸಮಾಂತರ ರೇಖೆಗಳ ನಡುವೆ ಇರುವಂಥ ಆಕೃತಿಗಳು ಸಮಾಂತರ ಚತುರ್ಭುಜಗಳು ಏನಾಗಿರ್ತಾವಪ್ಪ ಅಂದರೆ ಸಮವಾಗಿರ್ತವೆ, ಅಂದರೆ ವಿಸ್ತೀರ್ಣಗಳು ಸಮನಾಗಿರ್ತವೆ. ಇವಾಗ ತ್ರಿಭುಜ ಎ ಡಿ ಇ ಸರ್ವಸಮ ತ್ರಿಭುಜ ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ಇರುತ್ತೆ. ಇವಾಗ ವಿಸ್ತೀರ್ಣ ಎ ಡಿ ಇ ಮತ್ತು ವಿಸ್ತೀರ್ಣ ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ಇರುತ್ತೆ ವಿಸ್ತೀರ್ಣ. ಓಕೆ, ಅದೇ ರೀತಿಯಾಗಿ ವಿಸ್ತೀರ್ಣ ಎರಡು ತ್ರಿಭುಜಗಳು ಸಮನಾದರೆ, ಇವಾಗ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಆಕೃತಿಗಳು ಸಮನಾದರೆ ಅದರ ವಿಸ್ತೀರ್ಣಗಳು ಕೂಡ ಸಮನಾಗಿರ್ತವೆ. ಹಾಗಾದರೆ ಇವಾಗ ಸಮಾಂತರ ಚತುರ್ಭುಜವನ್ನು ನೋಡೋಣ. ಎ ಬಿ ಸಿ ಡಿ ಅನ್ನುವಂಥದ್ದು ಸಮಾಂತರ ಚತುರ್ಭುಜ ಇದೆ ಮತ್ತು ವಿಸ್ತೀರ್ಣ ಎ ಡಿ ಇ ಮತ್ತು ವಿಸ್ತೀರ್ಣ ಇ ಬಿ ಸಿ ಡಿ, ವಿಸ್ತೀರ್ಣ ಎ ಡಿ ಇ ಮತ್ತು ವಿಸ್ತೀರ್ಣ ಇ ಬಿ ಸಿ ಡಿ ಎರಡು ವಿಸ್ತೀರ್ಣಗಳು ನಾವು ಕನ್ಸಿಡರ್ ಮಾಡಿದಾಗ ಈ ಒಂದು ವಿಸ್ತೀರ್ಣಗಳಿಗೆ ಎ ಡಿ ಇ ಈ ಒಂದು ವಿಸ್ತೀರ್ಣಕ್ಕೆ ಎ ಡ್ಯಾಶ್ ಡಿ ಡ್ಯಾಶ್ ಇ ಡ್ಯಾಶ್ ಅನ್ನುವಂಥದ್ದು ಸಮನಾಗಿರ್ತದೆ. ಅದೇ ರೀತಿಯಾಗಿ ಇ ಬಿ ಸಿ ಡಿ ಅನ್ನುವಂಥದ್ದು ವಿಸ್ತೀರ್ಣ ಸಮನಾಗಿರ್ತದೆ. ಹಾಗಾದರೆ ವಿಸ್ತೀರ್ಣ ಎ ಬಿ ಸಿ ಡಿಗೆ ಸಮನಾಗಿ ವಿಸ್ತೀರ್ಣ ಇ ಡ್ಯಾಶ್ ಸಿ ಡಿ ಅನ್ನುವಂಥದ್ದು ಸಮನಾಗಿರ್ತದೆ. ಹಾಗಾದರೆ ಎರಡು ಸಮಾಂತರ ಚತುರ್ಭುಜಗಳು ಪರಸ್ಪರ ಸಮ ಅಂತ ನಾವಿಲ್ಲಿ ನೋಡಿದ್ವಿ. ಓಕೆ, ಇವಾಗ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಎರಡು ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಪರಸ್ಪರ ಸಮ. ಈ ಒಂದು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಸಮಾಂತರ ಚತುರ್ಭುಜಗಳು ಪರಸ್ಪರ ಸಮನಾಗಿರ್ತವೆ ಅನ್ನೋದನ್ನು ನಾವು ಈ ಒಂದು ಪ್ರಮೇಯದ ಮೂಲಕ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಮೊದಲನೇ ಪ್ರಮೇಯ 9.1. ಇವಾಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು, ಇ ಎಫ್ ಸಿ ಡಿ ಅನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಈ ಎರಡು ಸಮಾಂತರ ಚತುರ್ಭುಜಗಳಿಗೆ ಒಂದೇ ಸಾಮಾನ್ಯ ಪಾದ ಇದೆ, ಅದು ಡಿ ಸಿಯ ಮೇಲಿದ್ದು ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳಾದ ಎ ಎಫ್ ಮತ್ತು ಡಿ ಸಿಗಳ ನಡುವೆ ಇವೆ. ಈ ಎರಡು ಸಮಾಂತರ ಚತುರ್ಭುಜಗಳು ಡಿ ಸಿ ಪಾದ ಮತ್ತು ಎ ಎಫ್ ಸಮಾಂತರ ರೇಖೆಗಳ ನಡುವೆ ಈ ಎರಡು ಸಮಾಂತರ ಚತುರ್ಭುಜಗಳಿವೆ. ಆವಾಗ ವಿಸ್ತೀರ್ಣ ಎ ಬಿ ಸಿ ಡಿ ಮತ್ತು ವಿಸ್ತೀರ್ಣ ಇ ಎಫ್ ಸಿ ಡಿ ಈ ಎರಡು ವಿಸ್ತೀರ್ಣಗಳನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಎ ಡಿ ಇ ಮತ್ತು ಬಿ ಸಿ ಎಫ್ ಎನ್ನುವಂಥ ಎರಡು ತ್ರಿಭುಜಗಳಿದ್ದಾವೆ. ಆ ಒಂದು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ಆ್ಯಂಗಲ್ ಡಿ ಎ ಇ ಮತ್ತು ಆ್ಯಂಗಲ್ ಸಿ ಬಿ ಎಫ್ ಎರಡು ಅನುರೂಪ ಕೋನಗಳು ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಯಾಕಪ್ಪ ಅಂದರೆ ಎ ಡಿಗೆ ಸಮಾನಾಂತರವಾಗಿ ಬಿ ಸಿ ಇದೆ, ಆದ್ದರಿಂದ ಇಲ್ಲಿ ಎ ಡಿಗೆ ಸಮಾನಾಂತರ ಬಿ ಸಿ ಇದೆ. ಇವುಗಳ ಒಂದು ಛೇದಕ ಎ ಎಫ್ ಛೇದಕ ರೇಖೆ ಆಗಿರುತ್ತೆ. ಅದನ್ನು ಸಮೀಕರಣ 1 ಅಂತ ಅಂದ್ಕೋಣ. ಅದೇ ರೀತಿಯಾಗಿ ಎ ಇ ಡಿ ಮತ್ತು ಬಿ ಎಫ್ ಸಿ ಎರಡೂ ಕೂಡ ಅನುರೂಪ ಕೋನಗಳಿದ್ದಾವೆ. ಯಾಕಂದರೆ ಇ ಬಿಗೆ ಸಮಾನಾಂತರವಾಗಿ ಎಫ್ ಸಿ ಇದೆ, ಇ ಡಿಗೆ ಸಮಾನಾಂತರವಾಗಿ ಎಫ್ ಸಿ ಇದೆ. ಇಲ್ಲಿಯೂ ಕೂಡ ಅಷ್ಟೇ ಎ ಡಿ ಎನ್ನುವಂಥದ್ದು ಛೇದಕ ರೇಖೆಯಾಗಿದೆ. ಇದನ್ನು ಸಮೀಕರಣ 2 ಅಂತ ಅನ್ನೋಣ. ಅದೇ ರೀತಿಯಾಗಿ ಆ್ಯಂಗಲ್ ಎ ಡಿ ಇ ಮತ್ತು ಆ್ಯಂಗಲ್ ಬಿ ಸಿ ಎಫ್ ಎರಡು ಆ್ಯಂಗಲ್ಗಳು ಕೂಡ ಏನಾಗಿರ್ತವೆ ಸಮವಾಗಿರ್ತವೆ. ಯಾಕಂದರೆ ತ್ರಿಭುಜದ ಕೋನಗಳ ಮೊತ್ತದ ಗುಣಲಕ್ಷಣವನ್ನು ನೋಡಿದಾಗ
ಈ ಎರಡು ಕೋನಗಳು ಸಮನಾಗಿರ್ತವೆ. ಇದನ್ನು ಸಮೀಕರಣ 3 ಅಂತ ಅನ್ನೋಣ. ಇವಾಗ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರ್ತವೆ. ಯಾಕಂದರೆ ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಮತ್ತು ಸಮಾನಾಂತರವಾಗಿರ್ತವೆ. ಸಮೀಕರಣ 4. ಆದ್ದರಿಂದ ತ್ರಿಭುಜ ಎ ಡಿ ಇ ಸರ್ವಸಮ ತ್ರಿಭುಜ ಬಿ ಸಿ ಎಫ್. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಸಿ ಎಫ್ ಎರಡೂ ಕೂಡ ಸರ್ವಸಮ ಆಗಿದ್ದಾವೆ. ಸಿದ್ಧಾಂತ ಪ್ರಕಾರ 1 2 3 4ರಿಂದ ಸಮೀಕರಣ 4ರಿಂದ ಇದನ್ನು ಕನ್ಸಿಡರ್ ಮಾಡ್ತೀವಿ. ಯಾವ ರೀತಿಯಾಗಿ ಅಂತಂದರೆ ಬಾಹು ಕೋನ ಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ASA ಸಿದ್ಧಾಂತದ ಪ್ರಕಾರ. ಅದೇ ರೀತಿಯಾಗಿ ವಿಸ್ತೀರ್ಣ ADE ಮತ್ತು ವಿಸ್ತೀರ್ಣ BCFಗಳು ಸರ್ವಸಮ ಆಕೃತಿಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತವೆ, ಸಮವಾಗಿರ್ತವೆ. ಇದನ್ನು ಸಮೀಕರಣ 5 ಅಂತಾನು. ಇವಾಗ ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ವಿಸ್ತೀರ್ಣ ADE ಮತ್ತು ವಿಸ್ತೀರ್ಣ EBCD. ಓಕೆ, ಅದೇ ರೀತಿಯಾಗಿ ಈ ಒಂದು ವಿಸ್ತೀರ್ಣಕ್ಕೆ ಈ ಒಂದು ತ್ರಿಭುಜದ ವಿಸ್ತೀರ್ಣಕ್ಕೆ ಈ ಒಂದು ವಿಸ್ತೀರ್ಣ ಸಮನಾಗಿದ್ದರೆ ವಿಸ್ತೀರ್ಣ ADE ಬದಲಾಗಿ ವಿಸ್ತೀರ್ಣ BCF ಅಂತ ನಾವು ತಗೋಬಹುದು. ಆದ್ದರಿಂದ ವಿಸ್ತೀರ್ಣ BCF ಇಸ್ ಈಕ್ವಲ್ ಟು ವಿಸ್ತೀರ್ಣ BCF ಪ್ಲಸ್ ವಿಸ್ತೀರ್ಣ EDCB. ಇದು ಸಮೀಕರಣ 5ರಿಂದ. ಹಾಗಾದರೆ ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ವಿಸ್ತೀರ್ಣ EFCD ಆಗಿರುತ್ತೆ. ಆದ್ದರಿಂದ ABCD ಮತ್ತು EFCD ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಕೂಡ ಏನಾಗಿರ್ತಾವಪ್ಪ ಅಂದರೆ ಪರಸ್ಪರ ಸಮನಾಗಿರ್ತವೆ ಅನ್ನೋದನ್ನು ಈ ಒಂದು ಪ್ರಮೇಯದ ಮೂಲಕ ನಾವು ನೋಡಿದ್ವಿ. ಓಕೆ, ಇದಕ್ಕೆ ಸಂಬಂಧಿಸಿದಾಗಿ ನಾವು ಉದಾಹರಣೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ ಮತ್ತು EFCD ಕೂಡ ಒಂದು ಆಯತ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ. ಹಾಗೆಯೇ AL ಎನ್ನುವಂಥದ್ದು DCಗೆ ಲಂಬವಾಗಿದೆ. ಮೊದಲನೇದಾಗಿ ವಿಸ್ತೀರ್ಣ ABCD ಮತ್ತು ವಿಸ್ತೀರ್ಣ EFCD ಎರಡು ವಿಸ್ತೀರ್ಣಗಳು ಸಮ ಅಂತ ಸಾಧಿಸಬೇಕಾಗಿದೆ. ಜೊತೆಗೆ ಎರಡನೇ ಒಂದು ಪರಿಹಾರ ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾದರೆ DC ಇಸ್ ಈಕ್ವಲ್ ಟು AL ಎಂದು ಸಾಧಿಸಿ. ಅಂದರೆ ಈ ಒಂದು ಸಮಾಂತರ ಚತುರ್ಭುಜ ಆಯತ ಆಗಿದೆ ಅಂತ ಹೇಳ್ಬೋದು. ಅಂದರೆ ಪಾದಗುಂಡ್ಲೆ ಎತ್ತರ ಅನ್ನುವಂಥದ್ದನ್ನ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಮೊದಲೇದಾಗಿ ಆಯತವು ಕೂಡ ಒಂದು ಸಮಾಂತರ ಚತುರ್ಭುಜವಾಗಿರುತ್ತದೆ ಎನ್ನುವುದನ್ನು ನೀವು ಸಮಾಂತರ ಚತುರ್ಭುಜದ ಲಕ್ಷಣಗಳಲ್ಲಿ ತಿಳಿದುಕೊಂಡಿದ್ದೀರಿ. ಹಾಗಾದರೆ ವಿಸ್ತೀರ್ಣ ABCDಗೆ ಸಮಾನಾಂತರವಾಗಿ ಈ ವಿಸ್ತೀರ್ಣ EFCD ಸಮವಾಗಿರ್ತದೆ. ಯಾಕಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮನಾಗಿದ್ದಾವೆ ಎನ್ನುವಂಥದ್ದು ಕಾನ್ಸೆಪ್ಟ್ ಗೊತ್ತಿದೆ. ಅದಕ್ಕಾಗಿ ವಿಸ್ತೀರ್ಣ ABCD ಮತ್ತು ವಿಸ್ತೀರ್ಣ EFCD ಎನ್ನುವಂಥದ್ದು ಆಗಿರುತ್ತೆ. ಇವಾಗ ಎರಡನೇ ಒಂದು ಪರಿಹಾರವನ್ನು ನಾವು ನೋಡ್ತಾ ಹೋದಾಗ ಮೇಲಿನ ಒಂದು ಫಲಿತಾಂಶದಿಂದ ವಿಸ್ತೀರ್ಣ ABCD ಎನ್ನುವಂಥದ್ದು ಒಂದು ಆಯತ ಆದರೆ ಇಲ್ಲಿ ಪಾದಗುಂಡ್ಲೆ ಎತ್ತರ ABCD ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಆದರೆ ಅದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕಾದ್ರೆ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದಗುಂಡ್ಲೆ ಎತ್ತರ ಆಗಿರುತ್ತೆ. AL ಎನ್ನುವಂಥದ್ದು ಈ ಒಂದು ಎತ್ತರ ಆಗಿದ್ದರೆ DC ಎನ್ನುವಂಥದ್ದು ಪಾದ ಆಗಿರುತ್ತೆ. ಆದ್ದರಿಂದ AFCL ಕೂಡ ಒಂದು ಆಯತವಾಗಿದೆ. ಆದ್ದರಿಂದ AL ಇಸ್ ಈಕ್ವಲ್ ಟು FC ಆಗಿರುತ್ತೆ. ಇದನ್ನು ಸಮೀಕರಣ 2 ಅಂತ ಅನ್ನೋಣ. ಆದ್ದರಿಂದ ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು DC ಇಂಟು AL ಸಮೀಕರಣ 1 ಮತ್ತು 2ರಿಂದ ಕನ್ಸಿಡರ್ ಮಾಡಿದಾಗ ವಿಸ್ತೀರ್ಣ ABCD ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಪಾದಗುಂಡ್ಲೆ ಎತ್ತರ ಆಗಿರುತ್ತೆ. ಇವಾಗ ಮೇಲಿನ ಎರಡು ಫಲಿತಾಂಶಗಳಿಂದ ನಾವು ಏನನ್ನು ಕಂಡುಕೊಂಡ್ವಿಪ್ಪ ಅಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಅದರ ಯಾವುದಾದರೂ ಒಂದು ಬಾಹು ಅದಕ್ಕೆ ಅನುರೂಪವಾದ ಎತ್ತರಗಳ ಗುಣಲಬ್ಧವಾಗಿರುತ್ತದೆ ಎಂಬುದನ್ನು ನಾವಿಲ್ಲಿ ನೋಡಿದ್ವಿ. ಹಾಗಾದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಒಂದೇ ಪಾದ ಅಥವಾ ಸಮಪಾದಗಳನ್ನು ಹೊಂದಿರುವಂಥ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರ್ತವೆ ಎನ್ನುವುದನ್ನು ತಿಳ್ಕೊಂಡ್ವಿ. ಇವಾಗ ಮುಂದುವರೆದು ಎರಡನೇ ಒಂದು ಉದಾಹರಣೆಯನ್ನು ಡಿಸ್ಕಸ್ ಮಾಡೋಣ. ಉದಾಹರಣೆ 2. ಒಂದು ತ್ರಿಕೋನ ಮತ್ತು ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದರೆ ತ್ರಿಕೋನದ ವಿಸ್ತೀರ್ಣಗಳು ಸಮಾಂತರ ಚತುರ್ಭುಜದ ವಿಸ್ತೀರ್ಣಗಳ ಅರ್ಧದಷ್ಟು ಇರುತ್ತವೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ತ್ರಿಭುಜ ABP ಎನ್ನುವಂಥದ್ದು ತ್ರಿಭುಜ ಇದೆ. ಸಮಾಂತರ ಚತುರ್ಭುಜ ABCD ಇದೆ. ಇವುಗಳು ಏನಾಗಿದ್ದಾವೆಪ್ಪ ಅಂದರೆ AB ಅನ್ನುವಂಥ ಒಂದೇ ಪಾದದ ಮೇಲೆ ನಿಂತಿದ್ದಾವೆ. ಹಾಗಾದರೆ
ಎ ಬಿ ಎನ್ನುವಂಥದ್ದು ಪಾದ, ಬಿ ಸಿ ಎನ್ನುವಂಥದ್ದು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಈ ಒಂದು ತ್ರಿಭುಜ ಮತ್ತು ಈ ಒಂದು ಸಮಾಂತರ ಚತುರ್ಭುಜ ಇದೆ. ಹಾಗಾದರೆ ವಿಸ್ತೀರ್ಣ ಪಿ ಎ ಬಿ ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ ಎ ಬಿ ಸಿ ಡಿ ಆಗಿರುತ್ತದೆ. ಅಂದರೆ ಒಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಭುಜ ಒಂದೇ ಪಾದ ಮತ್ತು ಒಂದೇ ಸಮಾನಾಂತರ ರೇಖೆಗಳ ಮಧ್ಯೆ ಇದ್ದಾಗ ಈ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟು ಈ ಒಂದು ತ್ರಿಭುಜ ಆಗಿರುತ್ತದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇವಾಗ ಎ ಬಿ ಕ್ಯೂ ಬಿ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜವನ್ನು ನಾವು ರಚನೆಯಿಂದ ತಗೋತೀವಿ. ಆವಾಗ ಏನಾಗುತ್ತೆ ಅಂದರೆ ಬಿ ಕ್ಯೂಗೆ ಸಮಾನಾಂತರವಾಗಿ ಪಿ ಎ ಇರ್ತದೆ. ಬಿ ಕ್ಯೂಗೆ ಸಮಾನಾಂತರವಾಗಿ ಪಿ ಎ ಇರ್ತದೆ. ಈಗ ಸಮಾಂತರ ಚತುರ್ಭುಜ ಎ ಬಿ ಕ್ಯೂ ಪಿ ಮತ್ತು ಎ ಬಿ ಸಿ ಡಿ ಎನ್ನುವಂಥದ್ದು, ಈಗ ಸಮಾಂತರ ಚತುರ್ಭುಜ ಎ ಪಿ ಕ್ಯೂ ಪಿ ಮತ್ತು ಎ ಬಿ ಸಿ ಡಿ ಒಂದೇ ಪಾದ ಎ ಬಿಯ ಮೇಲಿದ್ದು ಎ ಬಿಗೆ ಪಿ ಸಿ ಎನ್ನುವಂಥದ್ದು ಸಮಾಂತರ ರೇಖೆಗಳ ನಡುವೆ ಈ ಎರಡು ಸಮಾಂತರ ಚತುರ್ಭುಜಗಳು ಇದ್ದಾವೆ. ಈಗ ವಿಸ್ತೀರ್ಣ ಎ ಬಿ ಕ್ಯೂ ಪಿ, ವಿಸ್ತೀರ್ಣ ಎ ಬಿ ಸಿ ಡಿ ಎರಡು ವಿಸ್ತೀರ್ಣಗಳು ಸಮ ಇದ್ದಾವೆ. ಯಾಕಪ್ಪ ಅಂದರೆ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮನಾಗಿರ್ತವೆ ಎನ್ನುವಂಥದ್ದು. ಆದ್ದರಿಂದ ಸಮೀಕರಣ 1 ಅಂತ ಕರೀರಿ. ಇವಾಗ ತ್ರಿಭುಜ ಪಿ ಎ ಬಿ ಸರ್ವಸಮ ತ್ರಿಭುಜ ಬಿ ಕ್ಯೂ ಪಿ ಆಗಿರುತ್ತೆ. ಯಾಕಂದರೆ ಪಿ ಬಿ ಕರ್ಣವು ಎ ಬಿ ಕ್ಯೂ ಪಿ ಸಮಾಂತರ ಚತುರ್ಭುಜದ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಂಗಡಿಸ್ತಾ ಇದೆ. ಹಾಗಾಗಿ ವಿಸ್ತೀರ್ಣ ಪಿ ಎ ಬಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಪಿ ಆಗಿರುತ್ತೆ. ಸಮೀಕರಣ 2 ಆಗಿರಲಿ. ಇವಾಗ ವಿಸ್ತೀರ್ಣ ಪಿ ಎ ಬಿ ಅನ್ನುವಂಥದ್ದು 1/2 ಎ ಬಿ ಕ್ಯೂ ಪಿ ಆಗಿರುತ್ತೆ. ಅದೇ ರೀತಿಯಾಗಿ ವಿಸ್ತೀರ್ಣ ಪಿ ಎ ಬಿ ಅನ್ನುವಂಥದ್ದು 1/2 ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅರ್ಧದಷ್ಟು ವಿಸ್ತೀರ್ಣ ಪಿ ಎ ಬಿ ಆಗಿರುತ್ತದೆ ಎನ್ನುವುದನ್ನು ನಾವು ಈ ಒಂದು ಉದಾಹರಣೆ ಮೂಲಕ ನೋಡಿದ್ವಿ. ಈ ಒಂದು ಚಿತ್ರವನ್ನು ಗಮನಿಸ್ತಾ ನೀವು ಡಿಸ್ಕಸ್ ಮಾಡ್ತಾ ಬನ್ನಿ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ಒಂದು ಸಮಾಂತರ ಚತುರ್ಭುಜದಲ್ಲಿ ಇರುವಂಥ ಒಂದು ತ್ರಿಭುಜ ಆ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರ್ತದೆ ಅಂತ ನಾವೀಗ ಡಿಸ್ಕಸ್ ಮಾಡ್ತಾ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಪ್ರಮೇಯ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರುವಂಥ ವಿಸ್ತೀರ್ಣಗಳು ಸಮವಾಗಿರ್ತವೆ ಅನ್ನುವಂಥದ್ದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಇದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಸೈಸನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.